ಗೋಧಿ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಅಮ್ಮ ಈ ಗೋಧಿ ಥರ ಮಾಡಲ್ಲ, ಉಂಡೆ ಥರ. ಯಾಕೆ ಜವ ಗೋಧಿ ಅಂತ ಹೇಳ್ತಾರೆ. ಅದ್ರ ಗೋಧಿಯಲ್ಲಿ ಒಂದು ಬೇರೆ ಥರ ಗೋಧಿ, ಆ ಗೋಧಿ ಉದ್ದಿನ ಬೇಳೆ. ನಾನು ಲಾಸ್ಟ್ ಟೈಮ್ ತೋರಿಸಿದೆ ನಿಮಗೆ, ಒಂದು ಮುದ್ದೆ ರೆಸಿಪಿ ತಯಾರು ಮಾಡಿ ಊಟ ಮಾಡಲಿಕ್ಕೆ ಕೊಡ್ತಿದ್ದಾರೆ, ಸೊಂಟಕ್ಕೆಲ್ಲ ಬಲ ಅಂತೇಳಿ. ಅದು ಅದರದ್ದು ಹಿಟ್ಟಲ್ಲಿ ಸ್ವಲ್ಪ ಲಾಡು ಮಾಡುವ ಅಂತ ತೆಗೆದಿಟ್ಕೊಂಡಿದ್ದಾರೆ. ಅದಂದರೆ ಅದು ತಿಂದರೆ ಸ್ವಲ್ಪ ಸೊಂಟಕ್ಕೆ ಬಲ ಅಂತೇಳಿ ಇದನ್ನು ರೆಡಿ ಮಾಡ್ತಾಯಿದ್ದಾರೆ. ಇದಕ್ಕೆ ಅಶೋಕ ಲಾಡು ಅಂತ ಹೇಳ್ತಾರಂತೆ. ಅದಕ್ಕೆ ನೋಡಿ ಬೆಲ್ಲ ಸ್ವಲ್ಪ ಎಷ್ಟು ಬೇಕು ನಮಗೆ, ಸಿಹಿ ಅಷ್ಟು ಸ್ವಲ್ಪ ಜಾಸ್ತಿ ಸಿಹಿ ಬೇಡ, ಲೈಟಲ್ಲಿ ಸಿಹಿ ಹಾಕಿದರೆ ಸಾಕು. ಆದರೆ ಎಷ್ಟು ನೀರು ಹಾಕಿದರೆ ಕಹಿ ಇರ್ತದೆ. ಅದು ಮೆಂತ್ಯ ಎಲ್ಲ ಹಾಕಿರ್ತಾರಲ್ಲ, ಹಾಗಾಗಿ ಲೆಕ್ಕದಷ್ಟು ಬೆಲ್ಲ ನೀವು ಸ್ವಲ್ಪ ಬೇಕಿದ್ರೆ ಸ್ವಲ್ಪ, ಜಾಸ್ತಿ ಬೇಕಿದ್ರೆ ಜಾಸ್ತಿ ಬೆಲ್ಲ ಕರಗಿಸಿಟ್ಕೊಂಡು ಗೋಧಿ ಹಿಟ್ಟು ಚೆಂದ ಮಾಡಿ ತುಪ್ಪದಲ್ಲಿ ಉರಿಬೇಕು. ಒಳ್ಳೆ ತುಪ್ಪ ಹಾಕಿ ಚೆಂದ ಮಾಡಿ ಉರಿಬೇಕು. ಮತ್ತು ಒಂದು ಸ್ವಲ್ಪ ಹೆಸರುಬೇಳೆ ತಗೊಂಡ್ರೆ, ಹೆಸರುಬೇಳೆ ಯಾಕೆಂದರೆ ತಿಂಡಿಗೆ ಸ್ವಲ್ಪ ಟೇಸ್ಟ್ ಆಗಿದೆ ಅಂತ ಸ್ವಲ್ಪ ಹೆಸರುಬೇಳೆ ತಗೊಂಡಿದ್ದಾರೆ. ಅದಕ್ಕೆ ಒಂದು 4 ಏಲಕ್ಕಿ ಹಾಕಬೇಕು, ಯಾಕೆಂದರೆ ಏಲಕ್ಕಿ ಪರಿಮಳ ಬರಲಿಕ್ಕೆ ಅಂತ ಏಲಕ್ಕಿ ಹಾಕಿದ್ದಾರೆ. ಮತ್ತು ಗಾರ್ನಿಷಿಗೆ ಅಂತ ಒಂದು ಸ್ವಲ್ಪ ಗೋಡಂಬಿ ಇಟ್ಕೊಂಡಿದ್ದಾರೆ ಅವರು. ಇದು ಸ್ವಲ್ಪ ತರಿಯಾಗಿ, ತುಂಬ ಸಣ್ಣ ಮಾಡಬಾರ್ದು, ತರಿಯಾಗಿ ಮಾಡಬೇಕು. ಮಾಡಿಬಿಟ್ಟು ಅದು ಒಟ್ಟಿಗೆ ನಾವು ತಿನ್ನುವಾಗ ನಮಗೆ ಹೆಸರುಬೇಳೆದು ಫ್ಲೇವರ್ ಸಿಗಬೇಕು. ಹಾಗಾಗಿ ಇದು ನೋಡಿ ತುಪ್ಪದಲ್ಲಿ ಹುರ್ಕೊಂಡಿದ್ದಾರೆ. ಇದು ಹಿಟ್ಟು ಚೆಂದ ಮಾಡಿ ಪರಿಮಳ ಬರುವ ಹಾಗೆ ಹೆಸರುಬೇಳೆದು ಹಿಟ್ಟು ಮತ್ತು ಅದನ್ನು ಸಹ ಒಟ್ಟಿಗೆ ಮಿಕ್ಸ್ ಮಾಡೋದು. ಹೆಸರುಬೇಳೆ ಲೈಟಲ್ಲಿ ಬಿಸಿ ಮಾಡಿಕೊಂಡ್ರೆ ಬೇಗ ಪುಡಿ ಆಗ್ತದೆ, ಮತ್ತು ಅದರದ್ದು ಫ್ಲೇವರ್ ಸಹ ಚೇಂಜ್ ಆಗ್ತದೆ ಅಂತೇಳಿ ಪುಡಿ ಮಾಡಿ ಎರಡು ಸಹ ಮಿಕ್ಸ್ ಮಾಡಿಕೊಂಡು ನಾವು ಬೆಲ್ಲದ ಪಾಕ ಮಾಡ್ಕೊಂಡಿರ್ತೀವಲ್ಲ, ಪಾಕ ಅಂದರೆ ಒಂದೇಳೆ ಪಾಕ ಸಾಕು. ಅದನ್ನು ಸೋಸ್ಕೊಂಡು ತೆಗಿಬೇಕು ಫಸ್ಟ್, ಯಾಕೆಂದರೆ ಅಲ್ಲಿ ಕಸ ಎಲ್ಲ ಇರ್ತದೆ ಅಂತ. ಸೋಸ್ಕೊಂಡು ತೆಗೆದು ಗ್ಯಾಸ್ ಬಂದ್ ಮಾಡಿ ಅದರೊಟ್ಟಿಗೆ ಹಾಕಿ ಮಿಕ್ಸ್ ಮಾಡಿದರೂ ಸಾಕ್ತದೆ. ನಾವು ಹಿಟ್ಟು ಒಟ್ಟಿಗೆ ಪಾಕ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದರೂ ಆಗ್ತದೆ. ಅಮ್ಮ ಏನಂದರೆ ಬೇಗ ಹಾಳಾಗಬಾರ್ದು ಅಂತೇಳಿ ಅವರು ಇದಕ್ಕೆ ಹಾಕಿ ಬೆಲ್ಲದ ಪಾಕಕ್ಕೆ ಈ ಹಿಟ್ಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದಾರೆ. ಮಿಕ್ಸ್ ಮಾಡಿ ಸ್ವಲ್ಪ ಒಳ್ಳೆ ಚೆಂದ ಮಾಡಿ ಮಿಕ್ಸ್ ಮಾಡಿದರೆ ಅದೆಲ್ಲ ತುಪ್ಪದೊಟ್ಟಿಗೆ ಮಿಕ್ಸ್ ಆಗ್ತದೆ. ತುಪ್ಪ ಯಾಕೆ ಜಾಸ್ತಿ ಆಗ್ತದೆ, ನಿಮಗೆ ಕೊಲೆಸ್ಟ್ರಾಲ್ ಅದೆಲ್ಲ ಏನು ಆಗೋದಿಲ್ಲ ತುಪ್ಪದಲ್ಲಿ, ತುಂಬ ಬಲ ಅಂತೇಳಿ ತುಪ್ಪ ಹಾಕ್ತಿದ್ದಾರೆ. ಅದಕ್ಕೆ ತುಪ್ಪ ಮನೇಲಿ ಮಾಡೋದ್ರಿಂದ ಧಾರಾಳವಾಗಿ ತುಪ್ಪ ಹಾಕ್ತಿದ್ದಾರೆ ಅವರು. ಯಾಕೆಂದರೆ ತುಪ್ಪ ಹೊರಗಿನ ತರಬೇಕಂತಿಲ್ಲಲ್ಲ, ಲೈಟಲ್ಲಿ ಬಿಸಿ ಇರೋದನ್ನೇ ಕಟ್ಟಿ ಉಂಡೆ ಮಾಡಿದರೆ ಆಯಿತು. ಉಂಡೆ ಮಾಡಿ ಒಂದು ಗಾರ್ನಿಷಿಗೆ ಒಂದು ನಿಮಗೆ ಡ್ರೈ ಫುಡ್ ಯಾವ್ದು ಬೇಕೋ ಅದು ಡ್ರೈ ಫುಡ್ ಇಟ್ಟರೆ ಆಯಿತು. ಯಾಕೆಂದರೆ ಇದು ನಮಗೆ ಈಗ ಮಲಗಿ ಇದು ಸೊಂಟಕ್ಕೆ ಬಲ ಇರೋದಿಲ್ಲ ನೋಡಿ, ಅದಕ್ಕೆ ಸೊಂಟಕ್ಕೆ ಬಲಕ್ಕೋಸ್ಕರನೇ ಮಾಡಿದ್ದಾರೆ ಅಮ್ಮ. ನೋಡಿ ಇಷ್ಟು ಚೆಂದ ಆಗಿದೆ, ಇಷ್ಟು ಲಡಾಗಿದೆ. ಒಂದು ವಾರದಿಂದ ಒಂದು ಸ್ವಲ್ಪ ದಿನಕ್ಕೆ ಸಾಕು ಅಂತ ಈ ಮೀಶೋಗೊಂದು ಆರ್ಡ್ರ್ ಹಾಕಿದ್ದಾರೆ. ಮೀಶೋಗೊಂದು ಟೇಬಲ್ ಕವರೆಲ್ಲ ಹಾಳಾಯಿತು ಅಂತ ಮೀಶೋಗೊಂದು ಆರ್ಡ್ರ್ ಹಾಕಿದ್ದಾರೆ. ತಗೊಳ್ಳಿಕ್ಕೆ ಅಮ್ಮ ಹೋಗಿದ್ದಾರೆ, ಅದನ್ನು ಓಪನ್ ಮಾಡಿ ತೋರಿಸುವ ಅಂತೇಳಿ. ಮೀಶೋದು ನನಗೆ ಬರ್ತಾ ಉಂಟು, ಮೀಶೋದು ಆರ್ಡ್ರ್ ಹಾಕಿ ಅದರಿಂದ ಏನಾದರೂ ಬೆನಿಫಿಟ್ಟ ಏನಂತ ನನಗೆ ಗೊತ್ತಿಲ್ಲ. ನಿಮಗೆ ಯಾರಿಗಾದರೂ ನಮ್ಮ ಯೂಟ್ಯೂಬರ್ಸು, ನನ್ನ ಸ್ನೇಹಿತರು ಯೂಟ್ಯೂಬರ್ಸ್ ಎಲ್ಲ ಸುಮಾರು ಜನ ಇದ್ದಾರೆ, ಅವರಿಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ, ಅದರಿಂದ ನಮಗೇನಾದರೂ ಲಾಭ ಉಂಟಾ ಏನೋ ಅಂತ. ಹಾಗಾಗಿ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದೀನಿ ನಾನು. ಯಾರಿಗಾದರೂ ಗೊತ್ತಿದ್ದರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ಅದರ ವಿಡಿಯೋ ಮಾಡಿದರೆ ನಮಗೆ ಎಂತಾದರೂ ಇದು ಉಂಟಾ ಅಂತ ಗೊತ್ತಿಲ್ಲ, ಹಾಗಾಗಿ ಇದಕ್ಕೆ ವಿಡಿಯೋ ಮಾಡಿದ್ದೀನಿ. ಇದು ನಮ್ಮ ಟೇಬಲ್ ಸ್ವಲ್ಪ ದೊಡ್ಡದು, ಅದಕ್ಕೆ ನಾನು ದೊಡ್ಡದು ಹಾಕಿದ್ದೇನೆ ಡೈನಿಂಗ್ ಟೇಬಲ್ಲು. ನಾನು ಸೇರಿಸಿ ಅದನ್ನು ತೆಗೆದು ಫಸ್ಟಿಗೆ ಹಾಕಿ ಇಡ್ತಾಯಿದ್ದೆ. ಚಿಕ್ಕದಾಯ್ತಲ್ಲ ನಮ್ಮ ಇದು ಹಾಳಾಗಿತ್ತು ಫುಲ್ಲ. ಅದೇನಂದರೆ ಅದ್ರ ಮೇಲಿಟ್ಟು ಆ್ಯಪಲ್ ಎಲ್ಲ ಕಟ್ ಮಾಡೋದು, ಅದು ಕಟ್ ಮಾಡಿದರೆ ಚಿಕ್ಕದಾಯ್ತಲ್ಮ, ಹಾಗಾಗಿ ಇದನ್ನು ಫಸ್ಟಿಗೆ ಹಾಕಿಬಿಡುವ ಅಂತ ಹಾಕ್ತಾಯಿದ್ದೀನಿ. ತುಂಬ ಚೆಂದ ಕಾಣ್ತಿತ್ತು. ಆದರೆ ಒಂದೇನಂದರೆ ಬೊಟ್ಟ ಬೇಡ ಇತ್ತು ಅಂತ ಇವರೆಲ್ಲ ಹೇಳಿದ್ರು. ಕಣ್ಣಿಗೆ ಹೊಡಿತದೆ ಬೊಟ್ಟ ಅಂತ. ಎಷ್ಟು ಚೆಂದ ಕಾಣ್ತಾವೆ ನೋಡಿ. ಅದಕ್ಕೆ ಒಂದು ಹಾಕೋದು ಸಹ ತೋರಿಸ್ತಿದ್ದೀನಿ ನೋಡಿ. ಅಮ್ಮನಿಗೆ ಅದೆಲ್ಲ ಹಾಕೋದಂದರೆ ಭಾರಿ ಇಷ್ಟ. ಎಲ್ಲ ಕ್ಲೀನ್ ಮಾಡಿ ಹಾಕಿದ್ದೀನಿ ನೋಡಿ. ಒಳ್ಳೆ ತುಂಬ ಚೆಂದ ಕಾಣ್ತಾ ಇತ್ತು ಮಾತ್ರ. ಇಲ್ಲಿ ನನಗೆ ಜ್ಯೂಸ್ ಮಾಡಲಿಕ್ಕೆ ಮಾಡಿದೆ. ನಾನು ಹೇಳಿದೆ ನಿಮಗೆ ಏರ್ ಫಾಲಿಗೆ ಎಲ್ಲ ಮಲಗಿ ಕೂದಲೆಲ್ಲ ಉದುರ್ಲಿಕ್ಕೆ ಶುರುವಾಗಿದೆ ಅಂತ ಹೇಳಿದ್ನಲ್ಲ ಲಾಸ್ಟ್ ಟೈಮಲ್ಲಿ. ನಿಮಗೆ ಈ ವಿಡಿಯೋ ಮಾಡಿ ಹಾಕಿದ್ದೇನೆ. ಅದಕ್ಕೆ ಒಂದು ಕ್ಯಾರೆಟು ಮತ್ತು ದಾಳಿಂಬೆದು ಕೊಡಿ ಉಂಟಲ್ಲ, ಅದು ಒಂದು ಸ್ವಲ್ಪ ನುಗ್ಗೆ ಸೊಪ್ಪಿಂದು ಪೌಡರ್, ಅದು ಆನ್ಲೈನಲ್ಲಿ ತರಿಸಿದ್ದು ನಾನು. ಇದನ್ನೆಲ್ಲ ಹಾಕಿ ಪುಡಿ ಮಾಡಿ ಒಂದು ಜ್ಯೂಸ್ ಕೊಡ್ತಿದ್ದೆ. ಇಲ್ಲಿ ನನ್ನ ಸಬ್ಸ್ಕ್ರೈಬರ್ ಬಂದಿದ್ದಾರೆ ನಾನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ಲಿಕ್ಕೆ ಅಂತ. ಅದಕ್ಕೆ ಅಮ್ಮ ಆಮ್ಲೆಟ್ ಮಾಡ್ತಾಯಿದ್ದಾರೆ, ಯಾಕೆಂದರೆ ಸಬ್ಸ್ಕ್ರೈಬರ್ ಬಂದಾಗ ಹೆಂಗೆ ಕಳಿಸ್ತಾರೆ ಅವರೆಲ್ಲ ಅಂತ. ಅಷ್ಟೊತ್ತಿಗೆ ನನ್ನ ಮಗ ಚಿಕ್ಕವನಿದ್ದಾನಲ್ಲ ಕಬಾಬ್ ಹಿಡ್ಕೊಂಡು ಬಂದ. ಅಂದರೆ ಅವರಿಗೆ ಸಬ್ಸ್ಕ್ರೈಬರ್ ಆಗಿ ಕಳಿಸಿದ ಒಳ್ಳೆದಾಗೋದಿಲ್ಲ ಅಂತ ಆಮ್ಲೆಟ್ ಮಾಡಿದ್ರು ಅಮ್ಮ. ಅಷ್ಟೊತ್ತಿಗೆ ಅವ್ನು ಕಬಾಬ್ ಹಿಡ್ಕೊಂಡು ಬಂದ. ಈಗ ಅವ್ರ ಮುಖ ತೋರಿಸ್ಲಿಕ್ಕೆ ಇಷ್ಟ ಆಗಲಿಲ್ಲ, ಬೇಡ ಅಂತ. ಮತ್ತು ಇಲ್ಲಿ ನನ್ನ ಅಮ್ಮ ಮೊನ್ನೆ ಹೋಗಿ ಫುಲ್ಲು ತರಕಾರಿ, ಒಂದು 15 ಡೇಸಿಗೆ ಆಗೋಷ್ಟು ತರಕಾರಿ ಹಿಡ್ಕೊಂಡ್ಬಂದಿದ್ದಾರೆ. ಅವರಿಗೆ ಅಂದರೆ ಯಾವಾಗಲೂ ಹೊರಗೆ ಹೋಗಿ ತರಲಿಕ್ಕೆ ಕೈ ರಟ್ಟೆಲ್ಲ ನೋವಾಯಿತು, ಏಜ್ ಆಯಿತು. ಈ ಮಕ್ಕಳಾದ್ರೆ ಅದು ತಗೊಂಡು ಬನ್ನಿ ಅಂದರೆ ಅವರು ಒಟ್ರಾಶಿ ತಗೊಂಡು ಬರ್ತಾರೆ. ಅದು ಬಲ್ತಿದೆ ಎಂತ ಅಂತ ನೋಡೋದಿಲ್ಲ, ಏನಿಲ್ಲ, ಒಟ್ರಾಶಿ ದುಡ್ಡು ಕೊಟ್ಟು ಹಿಡ್ಕೊಂಬರ್ತಾರೆ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಮಾಡಿದೆ ನೋಡಿ,
ಅವರು ಹಾಳಾಗಿದ್ದೆಲ್ಲ ಕೊಟ್ಟಿದ್ದಾರೆ. ಕ್ಯಾಪ್ಸಿಕಮ್ ಎಲ್ಲ 700 ರೂಪಾಯಿ ಕೊಟ್ಟು ತಂದಿದ್ದಾರೆ ಅಂತ ಅಮ್ಮನಿಗೆ ಬಂಡೆ ಬೆಚ್ಚಾಗಿ ಎಲ್ಲ ಹೋಗಿ ಅಮ್ಮ 15 ಡೇಸಿಗೆ ಬೇಕಾಗೋಷ್ಟು ಎಲ್ಲ ತರಕಾರಿ ಇಟ್ಕೊಂಡ್ಬಂದಿದ್ದಾರೆ. ಸದ್ಯಕ್ಕೆ ಹೋಗೋದು ಬೇಡ ಅಂತ ಅದನ್ನೆಲ್ಲ ಬೇರೆ ಬೇರೆ ಮಾಡಿ ಇಟ್ಕೊಳ್ತಿದ್ದಾರೆ. ಅವ್ರಿಗೂ ಸಹ ಇದೆಲ್ಲ ತುಂಬ ಜಾಸ್ತಿ ದುಡ್ಡು ಕೊಟ್ಟು ತಂದರೆ ಅವ್ರಿಗೆ ಸಹ ಮನಸ್ಸು ಸಮಾಧಾನ ಆಗೋದಿಲ್ಲಲ್ಲ, ಹಾಗೆ ಎಲ್ಲ ತರ್ತಿದ್ದಾರೆ. ಇಲ್ಲಿ ಅಮ್ಮ ಬೆಳಿಗ್ಗೆ ಪುಂಡಿ ಮಾಡ್ತಾಯಿದ್ದಾರೆ. ಪುಂಡಿ ಅಂದರೆ ಕಡುಬು ಮಾಡ್ತಾಯಿದ್ದಾರೆ, ಮಾಡಿ ರೆಡಿ ಮಾಡ್ತಾಯಿದ್ದಾರೆ. ಬೆಳಿಗ್ಗೆ ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಅವ್ರಿಗೆ ಈಸಿ ಆಗ್ತದೆ. ಬೆಳಿಗ್ಗೆ ಗಡಿಬಿಡಿ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ತಿಂಡಿಗೆ ಉಂಡೆ ಮಾಡಿ ಇಡ್ತಾ ಇದ್ದಾರೆ ಅವರು. ಉಂಡೆ ಮಾಡಿ ಇಡ್ತಾ ಇದ್ದಾರೆ. ಅಳಿಯ ಇದ್ದಾರಲ್ಲ ಅದನ್ನು ತೆಗೆದು ಇಡ್ಲಿ ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡಬೇಕಂತ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಅಂತಂದರೆ ಎಲ್ಲರೂ ಸೇರಿ ಒಂದೊಂದು ಕೆಲಸ ಮಾಡ್ತಾರೆ ಮನೆಯಲ್ಲಿ. ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ತಗೊಳ್ಳಿಕ್ಕೆ ಆರೋಗ್ಯ. ಅಮ್ಮನಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಮೀನು ಫ್ರೈ ಎಲ್ಲ ಮಾಡಿ ಪುಂಡಿ ಬೇಯಲಿಕ್ಕೆ ಇಡ್ತಾ ಇದ್ದಾರೆ. ಮಾಡಿಕೊಂಡ್ರೆ ಒಂದೇನೆಂದರೆ ಹೆಲ್ಪ್ ಮಾಡ್ತಾರೆ ಅಮ್ಮನಿಗೆ. ಇವರೆಲ್ಲ ಹೆಲ್ಪ್ ಸ್ವಲ್ಪ ಮಾಡೋದಕ್ಕೆ ನಮ್ಗೆ ಸ್ವಲ್ಪ ರೆಸ್ಟ್ ತಗೊಳ್ಳಿಕ್ಕೆ ಈಸಿ ಆಗ್ತದೆ. ಈಗೆಲ್ಲ ಆಯಿತು ನಮ್ಮ ವಿಷಯ ನೋಡಿ. ಇದೆಲ್ಲ ಹೋಗಿದೆ ಏನೋ ಸ್ವಲ್ಪ ಬ್ಲಾಗ್ ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ. ಹೆಚ್ಚು ನಡಿಬಾರ್ದು ಅಂತ ಹೇಳ್ತಾರೆ. ಆದರೂ ಸಹ ಮಾಡಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟು ಹೀಗಿತ್ತು. ಮತ್ತು ಇದೊಂದು ವಿಶೇಷ ವೀಡಿಯೋ ನೋಡಿ. ಇದನ್ನು ನೋಡಿ, ಅಪರೂಪದ ನಾಗ ಇದು ನಾಗ ನೋಡಿ. ಇದು ವಿಶೇಷವಾಗಿ ಉಂಟು, ತಲೆ ಮೇಲೆ ಕಿರೀಟ ಟೈಪ್ ಉಂಟು. ಇದು ಮೊನ್ನೆ ಜೀರ್ಣೋದ್ಧಾರ ಮಾಡಲಿಕ್ಕಿದ್ದಾಗ ಇದು ವಿಡಿಯೋ ಕಳಿಸಿದ್ದಾರೆ.